ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರೀಹರಿ, ದೀರ್ಘಾಯುಷ್ಮಾನ್ ಭವ. ಶ್ರೀಹರಿ, ಶ್ರೀಹರಿ. ಮೂಲರಾಮ ನಿಮ್ಮ ಆಯಸ್ಸನ್ನು ವೃದ್ಧಿಸ್ಲಿ. ಕ್ಷೇಮವೇ ತಾಯಿ? ತಮ್ಮ ಕರುಣೆಯಿಂದ ಕ್ಷೇಮವಾಗಿದ್ದೀನಿ ಗುರುಗಳೇ. ನಿಮ್ಮ ಕೃಪಾ ದೃಷ್ಟಿ ನನ್ನ ಮೇಲೆ ಬೀಳ್ದೆ ಹೋಗಿದ್ರೆ ಜೊತೆಗೆ ಈ ದೇಹ ಅಗ್ನಿ ಸುಟ್ಟು ಬೂದಿ ಆಗಿರೋದು. ಎಲ್ಲವೂ ಮೂಲರಾಮನ ಇಚ್ಛೆ ತಾಯಿ. ಸತ್ಯವಂತರ ಸಂತತಿ ಸಮೃದ್ಧಿಯಾಗಬೇಕು ಎನ್ನುವುದೇ ನಮ್ಮ ಆಶಯ. ನಿಮ್ಮ ಸುರಕ್ಷೆಯಲ್ಲಿ ನನ್ನ ಕೃಪೆಗಿಂತಲೂ ವೆಂಕಟನಾಥನ ಶ್ರಮವೇ ಹೆಚ್ಚು. ಹೌದು ಗುರುಪಾದರೆ, ನಾನು ಸಾವಿನ ಅಂಚಿಗೆ ಹೋದಾಗೆಲ್ಲ ಮಿಂಚಿನ ಹಾಗೆ ಬಂದು ನನಗೆ ಪುನರ್ಜನ್ಮ ನೀಡಿದ ಪುಣ್ಯಾತ್ಮ ವೆಂಕಟನಾಥ. ಅದೆಷ್ಟು ಪ್ರೀತಿ, ಎಂಥ ಸಂಸ್ಕಾರ! 3 ದಿನದಲ್ಲಿ ನನ್ನ ಮಗನಾಗ್ಬಿಟ್ಟ ಈ ಮಹಾನುಭಾವ. ಎಲ್ಲ ಗುರುಗಳ ಕೃಪೆ ಅಮ್ಮ. ನಿಮ್ಮ ಸೇವೆ ಮಾಡೋ ಅವಕಾಶ ಕಲ್ಪಿಸಿಕೊಟ್ಟವರು ಗುರುಗಳು. ವೆಂಕಟನಾಥ, ನಿನ್ನ ಈ ಸದ್ಗುಣ ವಿನಯವೇ ಗುರುಗಳ ಕೃಪಾ ಕಟಾಕ್ಷಕ್ಕೆ ಕಾರಣ. ನಿನ್ನಿಂದ ಈ ಮಠಕ್ಕೆ ಒಂದು ಶೋಭೆ. ಗುರು ಸಾನ್ನಿಧ್ಯದ ಈ ಸೇವಾ ಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯ. ಸೇವೆಯೇ ನಿನ್ನ ಸಂಕಲ್ಪ ಆಗುವ ಕಾಲ ಮುಂದೆ ಇದೆ ವೆಂಕಟನಾಥ. ಈಗ ತಮ್ಮ ಇಚ್ಛೆಯನ್ನು ತಿಳಿಸಿದರೆ ಅದಕ್ಕೆ ತಕ್ಕ ಏರ್ಪಾಡನ್ನು ನಾವು ಮಾಡುತ್ತೇವೆ. ನಾವು ಕಾಲದಿಂದಲೂ ಮಠಕ್ಕೆ ಶ್ರದ್ಧೆಯಿಂದ ನಡ್ಕೊಂಡು ಬಂದವರು. ನಿಮಗೆ ತಿಳಿದಿರೋ ಹಾಗೆ ನನ್ನ ಪತಿ ತೀರ್ಥಯಾತ್ರೆಗೆ ಹೋದ್ಮೇಲೆ ನಾನು ಒಂಟಿ ಆಗೋದೆ. ಬಂದು ಹೋಗೋ ಬಂದು ಬಳಗಕ್ಕೆಲ್ಲ ನನ್ನ ಆಸ್ತಿಯ ಮೇಲೆ ಕಣ್ಣು. ಅದರಿಂದ ಜಿಗುಪ್ಸೆಗೊಂಡ ನಾನು ಹಿರಿಯರ ಸನ್ಮಾರ್ಗದಲ್ಲಿ ಗಳಿಸಿದ ಆಸ್ತಿನ ದುರ್ವಿನಿಯೋಗ ಆಗಬಾರ್ದು ಅಂತ ಮಠಕ್ಕೆ ದಾರೆ ಎರಿಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಅಂತ ದೂರದ ಸಂಬಂಧಿಯಾದ ಗಜೇಂದ್ರ ಆಚಾರ್ಯರ ಜೊತೆ ಚರ್ಚೆ ಮಾಡಿದೆ. ಅದೇ ನಾ ಮಾಡಿದ ತಪ್ಪು. ಆತ ಏನೆಲ್ಲ ಮಾಡ್ದ ಅನ್ನೋದು ಸನ್ನಿಧಾನಕ್ಕೆ ಆಗಲೇ ಅರಿವಾಗಿದೆ. ನನ್ನ ಸಮಸ್ತ ಆಸ್ತಿಯನ್ನು ತಮ್ಮ ಪಾದಕ್ಕೆ ಸಮರ್ಪಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಗುರುಗಳೇ. ಹಾಗೆ ತಾವು ಒಪ್ಪಿದ್ರೆ ಮಠದಲ್ಲಿ ಕೈಲಾದ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ತಮ್ಮ ನೆರಳಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಠದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಶೇಷಾಯುಷ್ಯವನ್ನು ಕಳಿಬೇಕು ಅಂತ ಬಯಕೆ. ಗುರುಗಳು ಅದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು. ಹಾಗೆ ಆಗಲಿ ವೆಂಕಟನಾಥ. ಇದು ನನ್ನ ಆಸ್ತಿಯ ಪತ್ರಗಳು, ಮನೆ ಪೆಟಾರಿ ಬೀಗದ ಕೈಗಳು. ತಾವು ಒಪ್ಪಿಸ್ಕೋಬೇಕು.